ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಯ್ಯೋ, ಫೋನಲ್ಲಿ ಚಾರ್ಜ್ ಇಲ್ಲ ಅನ್ಸುತ್ತೆ. ಇವಳು ವಾಶ್ರೂಮಿಗೆ ಹೋಗ್ತಾ ಇದ್ದಾಳೆ. ಇದೇ ಕರೆಕ್ಟ್ ಟೈಮ್. ಆ ಫೋನಲ್ಲಿ ಏನಿದೆಯೋ ನೋಡಬೇಕು. ಅದನ್ನ ನೋಡಿದ್ರೆ ಐಶ್ವರ್ಯ ಮೇಡಮ್ ಯಾಕೆ ಆ ಫೋನ್ಗೋಸ್ಕರ ಕಾಯ್ತಿದ್ದಾರೋ, ಅಷ್ಟು ದುಡ್ಡು ಕೊಡ್ತೀನಿ ಅಂತಿದ್ದಾರೋ ಅರ್ಥ ಆಗುತ್ತೆ. ವಿಷಯ ಗೊತ್ತಾದರೆ ಅವ್ರ ಹತ್ರ ಇನ್ನೂ ಹೆಚ್ಚು ದುಡ್ಡು ಕೇಳ್ಬೋದು. ಬಂದ್ರಿ? ಜಸ್ಟ್ ಬಂದೆ. ಬಾಗ್ಲ ಹಾಕಿತ್ತಲ್ಲ, ಹೇಗ್ ಬಂದ್ರಿ? ಹೌದು, ಬಾಗ್ಲ ಹಾಕಿತ್ತು. ಸುಮ್ಮನೆ ಹಾಗೆ ಎಳ್ದಿತ್ತಷ್ಟೇ. ಕರೆದೆ, ನಿಮಗೆ ಕೇಳಿಸಿಲ್ಲ, ಅದಕ್ಕೆ ಯಾರು ಇಲ್ವನಂತ ಒಳಗೆ ಬಂದೆ. ಇಲ್ಲ, ನನ್ ಬಾಗ್ಲ ಹಾಗೆ ಹಾಕಿಲ್ಲ, ಚಿಲ್ಕ ಹಾಕಿದ್ದೆ. ಇಲ್ಲಮ್ಮ, ಚಿಲ್ಕ ಹಾಕಿರ್ಲಿಲ್ಲ. ಜಸ್ಟ್ ಹಾಗೆ ಎಳ್ಕೊಂಡಿದ್ದೀರಾ ಅನ್ಸುತ್ತೆ. ಅಲ್ಲ, ಚಿಲ್ಕ ಹಾಕಿರೋ ಮನೆ ಒಳಗಡೆ ನಾನು ಹೇಗೆ ಬರೋಕ್ಕಾಗುತ್ತೆ? ನಾನೇನು ಕಳ್ಳ ಅಲ್ಲ ಅಲ್ವಾ, ಹೊರಗಿಂದ ಚಿಲ್ಕ ತಕೊಂಡು ಬರೋದಕ್ಕೆ. ಚಿಚಿ, ನೀವು ಕಳ್ಳ ಅಂತ ನಾನು ಹೇಳ್ತಿಲ್ಲ. ನೀವು ಅಂದ್ರೂ ಕೂಡ ನಾನು ಕಳ್ಳ ಅಲ್ಲಮ್ಮ. ನಾನು ರಾಜಮಾರ್ಗದಲ್ಲೇ ಡೋರ್ ತೆಗೆದು ಒಳಗಡೆ ಬಂದೆ ಅಷ್ಟೇ. ನಿನ್ನ ಕರೆದೆ, ನಿನಗೆ ಕೇಳಿಸ್ಲಿಲ್ಲ ಅನ್ಸುತ್ತೆ. ಎಲ್ಲಿದ್ಯಾ ಅಂತ ನೋಡ್ತಿದ್ದೆ, ಅಷ್ಟರಲ್ಲಿ ನೀನೇ ಬಂದೆ. ನೀವ್ ನನ್ನ ಕರೆದ್ರಾ? ಹೌದಮ್ಮ, ಕರೆದೆ. ನಿಮಗೆ ಕೇಳಿಸಿಲ್ಲ ಅನ್ಸುತ್ತೆ. ಹಾಗೆ ಆಗಿರುತ್ತೆ. ನಮ್ಮ ಅಕ್ಕಂಗೆ ತರಕಾರಿ ತಗೊಳ್ಳೋದಕ್ಕೆ ಹೋಗಕ್ಕಾಗಲ್ವಂತೆ, ಅದಕ್ಕೆ ಈ ಲಿಸ್ಟ್ ಬರ್ದು ಕೊಟ್ಲು, ನೀವು ತರಬೇಕಂತೆ. ಸರಿ, ತಗೊಂಡ್ ಬರ್ತೀನಿ. ಬರ್ತೀನಮ್ಮ. ಅಮ್ಮ, ಒಳಗಿಂದ ಚಿಲ್ಕ ಹಾಕೊಳ್ಳಿ. ಈ ಮಧ್ಯ ಕಳ್ಳರ ಹಾವಳಿ ಜಾಸ್ತಿ ಆಗಿದೆ. ಏನ್ ಸಿಕ್ಕಿದ್ರು ಎತ್ಕೊಂಡು ಹೋಗ್ತಾರೆ. ಅದು ಅಲ್ಲದೆ ನಿಮ್ ಫೋನ್ನ ಇಲ್ಲೇ ಚಾರ್ಜಿಗೆ ಬೇರೆ ಹಾಕಿದ್ದೀರಾ. ಜೋಪಾನ. ಒಂದ್ ನಿಮಿಷ.
ಮನೇಲಿ ದೇವ್ರ ಫೋಟೋಸ್ ಇರತ್ತೆ. ನೀವ್ ಹೀಗ್ ಶೂ ಹಾಕೊಂಡು ಒಳಗಡೆ ಬರಬೇಡಿ. ಸರಿ. ಅಖಿಲ್ ಅವ್ರು ಬಂದ್ಮೇಲೆ ಮತ್ತೆ ಇವ್ರಿಗೋಸ್ಕರ ಇಬ್ರು ಹೋಗಿ ತರಕಾರಿ ತರಬೇಕು. ಹಲೋ ಸರ್, ನೀವು ಹೇಳಿದ ಕಡೆ ಬಂದಿದ್ದೀನಿ ಸರ್. ಇಲ್ಲೇ ಇರ್ತೀನಿ ಸರ್, ಬನ್ನಿ. ಹಾಂ. ಎಕ್ಸ್ಕ್ಯೂಸ್ ಮೀ, ಈ ಫೋಟೋದಲ್ಲಿರೋದು ನನ್ನ ತಮ್ಮ ಮತ್ತು ನನ್ನ ತಮ್ಮನ ಹೆಂಡತಿ. ಫ್ಯಾಮಿಲಿನಲ್ಲಿ ಒಂದು ಸಣ್ಣ ಸಮಸ್ಯೆ ಆಗಿ ಅವರಿಬ್ಬರು ಮನೆಯಿಂದ ಹೊರಗಡೆ ಬಂದ್ಬಿಟ್ಟಿದ್ದಾರೆ. ಈ ಏರಿಯಾದಲ್ಲಿ ಎಲ್ಲಾದರೂ ನೋಡಿದ್ದೀರಾ? ಇಲ್ಲ, ನೋಡಿಲ್ಲ. ನಿಮ್ಗೆಲ್ಲಾದರೂ ಕಾಣಿಸಿದ್ರೆ ಈ ನಂಬರ್ಗೆ ಫೋನ್ ಮಾಡೋಕ್ಕಾಗತ್ತಾ? ಇದು ನನ್ನ ಫೋನ್ ನಂಬರ್. ಖಂಡಿತ ಇನ್ಫಾರ್ಮ್ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮೀ, ಈ ಫೋಟೋದಲ್ಲಿರೋದು ನನ್ನ ತಮ್ಮ ಮತ್ತು ನನ್ನ ತಮ್ಮನ ಹೆಂಡತಿ. ಫ್ಯಾಮಿಲಿನಲ್ಲಿ ಒಂದು ಸಣ್ಣ ಸಮಸ್ಯೆ ಆಗಿ ಅವರಿಬ್ಬರು ಮನೆಯಿಂದ ಹೊರಗಡೆ ಬಂದ್ಬಿಟ್ಟಿದ್ದಾರೆ. ಈ ಏರಿಯಾದಲ್ಲಿ ಎಲ್ಲಾದರೂ ನೋಡಿದ್ದೀರಾ? ಇಲ್ಲ, ನೋಡಿಲ್ಲ. ನಿಮ್ಗೆಲ್ಲಾದರೂ ಕಾಣಿಸಿದ್ರೆ ಈ ನಂಬರ್ಗೆ ಫೋನ್ ಮಾಡೋಕ್ಕಾಗತ್ತಾ? ಇದು ನನ್ನ ಫೋನ್ ನಂಬರ್. ಖಂಡಿತ ಇನ್ಫಾರ್ಮ್ ಮಾಡ್ತೀನಿ. ಅವರು ಬೈಕ್ ರೈಡ್ಸ್ಗೆ ಅಂತ ಊರೆಲ್ಲ ಸುತ್ತುತ್ತಾ ಇರ್ತಾರೆ. ಅಖಿಲ್ ಶ್ಯಾಮನ್ ಎಲ್ಲಾದರೂ ನೋಡಿರ್ಬೋದಾ? ಅವರನ್ನೇ ಒಂದ್ಸಲ ಕೇಳೋಣ. ಇದೇನಿದು ಅಣ್ಣನ ವಾಯ್ಸ್ ಥರ ಇದೆ. ಯಪ್ಪ, ನನ್ನ ಹತ್ರನೇ ಬರ್ತಿದೆ ಅನ್ಸುತ್ತೆ. ಎಕ್ಸ್ಕ್ಯೂಸ್ ಮೀ, ಯಾಕ್ರಿ ಒಂಥರ ಇದ್ದೀರಾ? ಏನಾಯ್ತು? ಇಷ್ಟು ಬೇಗ ಮನೆಗ್ ಬಂದಿದ್ದೀರಾ ಅಂದ್ರೆ ಇವತ್ತು ಜಾಸ್ತಿ ರೈಡ್ ಇಲ್ವಾ? ಅದಕ್ಕೆ ಡಲ್ ಆಗಿದ್ದೀರಾ? ಒಂದೊಂದ್ ದಿನ ಜಾಸ್ತಿ ರೈಡ್ ಸಿಗತ್ತೆ, ಒಂದೊಂದ್ ದಿನ ಕಡಿಮೆ ಆಗತ್ತೆ. ಅದಕ್ಕೆಲ್ಲ ನೀವ್ ಬೇಜಾರ್ ಮಾಡ್ಕೊಂಡ್ರೆ ಹೇಗೆ? ನಾನು ಬೇಜಾರ್ ಮಾಡ್ಕೊಂಡಿರೋದು ಅದ್ರ ಬಗ್ಗೆ ಅಲ್ಲ. ಮತ್ತಿನ್ ಯಾವ್ದ್ರ ಬಗ್ಗೆ? ಅಣ್ಣ ಹಾಗೆ ನಮ್ಮ ಫೋಟೋ ಹಿಡ್ಕೊಂಡು ಎಲ್ಲರನ್ನೂ ಕೇಳ್ತಿದ್ದಾರೆ ಅಂದ್ರೆ ಅವ್ರು ನಮಗೋಸ್ಕರ ಎಷ್ಟು ಹುಡುಕ್ತಿದ್ದಾರೆ ಅಂತ ಅರ್ಥ ಆಯ್ತು. ನನ್ನ ಅಣ್ಣಂದ್ರಿಗೆ ನಾನು ಇಂಥ ಪರಿಸ್ಥಿತಿ ತನ್ನಲ್ಲ ಅಂತ ನನ್ಗೆ ತುಂಬಾ ನೋವಾಗ್ತಾ ಇದೆ. ಅವ್ರಿಗೆ ಇಂಥ ಪರಿಸ್ಥಿತಿ ಬಂದಿದ್ದು ನಿಮ್ಮಿಂದ ಅಲ್ಲ ರೀ, ನನ್ನಿಂದಾಗಿ. ನನ್ಗೋಸ್ಕರ ಅಲ್ವಾ ರೀ ನೀವ್ ಆ ಮನೆಯಿಂದ ಬಂದಿದ್ದು? ನಿನಗೋಸ್ಕರ ಬರ್ದಿದ್ರೆ ಇನ್ಯಾರಿಗೋಸ್ಕರ ಬರ್ತೀನಿ ಶ್ಯಾಮ. ಬ್ರದರ್, ಏನ್ ಬ್ರದರ್? ಈ ಊರಲ್ಲಿ ನಿಮಗೆ ಶತ್ರು ಯಾರಾದ್ರೂ ಇದ್ದಾರಾ? ಶತ್ರುಗಳ? ಯಾರು ಇಲ್ವಲ್ಲ. ಚೆನ್ನಾಗಿ ಯೋಚನೆ ಮಾಡಿ ಹೇಳಿ ಬ್ರದರ್. ಈ ಊರಲ್ಲಿ ನಿಮಗೆ ಶತ್ರು ಯಾರಾದ್ರೂ ಇದ್ದಾರಾ? ಇದ್ ನಮ್ಮೂರಲ್ವಲ್ಲ,
ಇಲ್ಲಿ ನಮ್ಗೆ ಯಾರಿರ್ತಾರೆ ಶತ್ರುಗಳು? ಇದಾರೆ. ನಿಮಗ್ ಕಾಣ್ದಿರೋ ಶತ್ರುಗಳು, ನಿಮಗ್ ಗೊತ್ತಿಲ್ಲದೆ ಇರೋ ಶತ್ರುಗಳು ಇಲ್ಲೇ ಸುತ್ತಮುತ್ತ ಇದಾರೆ. ಅವ್ರು ನಿಮ್ ಫೋಟೋ ತೋರಿಸ್ತಾ ನಿಮ್ಮನ್ನೇ ಹುಡುಕ್ತಿದ್ದಾರೆ. ಬಹುಶಃ ಅಶೋಕಣ್ಣ ಇವನಿಗೂ ಕೂಡ ನಮ್ಮ ಫೋಟೋ ತೋರಿಸಿ ನಮ್ಮ ಬಗ್ಗೆ ಕೇಳಿರ್ಬೇಕು ಅನ್ಸತ್ತೆ. ನಿಮ್ಮನ್ನ ಹುಡುಕ್ತಿರೋರ್ನ ನಾನೇ ಒಂದು ಫೋಟೋ ತೆಗ್ದಿದ್ದೀನಿ. ಅವ್ರನ್ನ ನೀವೊಂದ್ಸಲಿ ನೋಡಿದ್ರೆ ನಿಮ್ ಶತ್ರುನೋ ಇಲ್ವೋ ಅಂತ ಗೊತ್ತಾಗುತ್ತೆ. ನೋಡಿ. ಗೊತ್ತಾ ನೀವು ಯಾರು ಅಂತ? ನಿಮಗೆ ಗೊತ್ತಾ? ಗೊತ್ತಿಲ್ಲ. ಇವ್ರು ಯಾರೋ ನಮಗೆ ಗೊತ್ತಿಲ್ಲ. ಹೋಗ್ಲಿ, ನಿಮ್ಗಾದ್ರೂ ಗೊತ್ತಮ್ಮ? ಗೊತ್ತಿಲ್ಲ. ನನ್ಗೂ ಗೊತ್ತಿಲ್ಲ. ಅದ್ ಸರಿ, ಇವ್ರು ನಿಮ್ಗೆ ಎಲ್ ಸಿಕ್ಕಿದ್ರು? ಶಾಪಿಂಗ್ ಕಾಂಪ್ಲೆಕ್ಸ್ ಹತ್ರ ಕಾಣಿಸಿದ್ರು. ಶಾಪಿಂಗ್ ಮಾಡ್ಕೊಂಡು ಬರ್ತಿದ್ದಾಗ ಇವ್ರು ನಿಮ್ ಫೋಟೋ ತೋರಿಸಿ ನಿಮ್ ಬಗ್ಗೆ ಎನ್ಕ್ವೈರಿ ಮಾಡಿದ್ರು. ಇವ್ರ ಬಗ್ಗೆ ಯಾಕೆ ಕೇಳ್ತಿದ್ದೀರಿ ಅಂತ ಕೇಳಿದ್ದಕ್ಕೆ ಅವ್ರು ಸ್ವಲ್ಪ ಗಾಬರಿಯಾಗಿ ಏನೇನೋ ಉತ್ತರ ಕೊಡ್ತಾ ಇದ್ರು. ಅವ್ರ ಮುಖದಲ್ಲಿದ್ದ ಭಯ, ಅವ್ರು ಕೊಟ್ಟಿದ್ದ ಉತ್ತರ ಕೇಳಿದ್ರೆ ಅವ್ರು ಹೇಳಿದ್ದು ನಿಜ ಅಲ್ಲ ಅಂತ ಅನ್ನಿಸ್ತು. ಅದಕ್ಕೆ ನೀವಿಲ್ಲಿರೋ ವಿಷಯನ ನಾನು ಅವ್ರಿಗೆ ಹೇಳಲಿಲ್ಲ. ಒಳ್ಳೆ ಕೆಲಸ ಮಾಡಿದ್ರಿ ಬ್ರದರ್, ತುಂಬ ಒಳ್ಳೆ ಕೆಲಸ ಮಾಡಿದ್ರಿ. ಈ ಸಲ ಮಾತ್ರ ಅವರೆಲ್ಲಾದರೂ ಸಿಕ್ಕಿ ನಮ್ಮ ಬಗ್ಗೆ ಕೇಳಿದ್ರೆ ಹಾಗೆ ಹೇಳಿ, ನಮ್ಮ ಬಗ್ಗೆ ಏನು ಗೊತ್ತಿಲ್ಲ ಅಂತಾನೆ ಹೇಳಿ. ಸರಿ ಬ್ರದರ್, ಖಂಡಿತವಾಗ್ಲು. ಆದ್ರೆ ನನಗೊಂದು ಡೌಟು. ಏನ್ ಬ್ರದರ್? ಇವರು ನಿಮ್ಮಿಬ್ರಿಗೂ ಗೊತ್ತಿಲ್ಲದಿರೋರು ಅಂದಮೇಲೆ ನಿಮ್ ಇಬ್ರು ಫೋಟೋ ಹಿಡ್ಕೊಂಡು ಯಾಕೆ ಹುಡುಕ್ತಾರೆ ನಿಮ್ಮನ್ನ? ಬಹುಶಃ ಅವ್ರಿಗೆ ಬೇಕಾಗಿದ್ದೇನಾದ್ರೂ ನಿಮ್ಮ ಹತ್ರ ಇರ್ಬೋದು ಅನ್ಸುತ್ತೆ. ಅಥವಾ ಇನ್ನೇನಾದ್ರೂ ಕಾರಣ ಇರ್ಬೋದಾ? ಏನೇ ಆದ್ರೂ ನೀವು ಹೊರಗೆಲ್ಲಾದ್ರೂ ಓಡಾಡೋವಾಗ ಸ್ವಲ್ಪ ಹುಷಾರಾಗಿರಿ. ಅವ್ರ ಕಣ್ಣಿಗೇನಾದ್ರೂ ಬಿದ್ದರೆ ಇಲ್ದೇನೆ ಇರೋ ಸಮಸ್ಯೆಗಳು ಶುರುವಾಗುತ್ತೆ. ಸರಿ. ಓಕೆ ಬ್ರೋ, ಬರ್ತೀನಿ. ಹಾಂ, ಬಾಯ್. ಅವ್ರ ಬಗ್ಗೆ ನಿಮಗೆ ಹೇಳಿ ನಾನೇನೋ ನಿಮ್ಮನ್ನು ಕಾಪಾಡ್ದೆ ಅಂತ ಅನ್ಕೊಂಡಿದ್ದೀರಾ ಅಲ್ವಾ? ನೀವು ಹೀಗೆ ಅನ್ಕೊಂಡು ನನ್ನ ಮೇಲೆ ನಿಮಗೆ ಒಳ್ಳೆ ಇಂಪ್ರೆಷನ್ ಬರಲಿ ಅಂತಾನೆ ನಾನು ಹೇಳಿದ್ದು. ಹೀಗೆ ನಿಮ್ಮ ಹತ್ರ ಒಳ್ಳೆಯವನಾಗಿದ್ದು ಫೈನಲ್ ಆಗಿ ನಾನು ಅನ್ಕೊಂಡಿದ್ದನ್ನ ಸಾಧಿಸ್ತೀನಿ. ಐಶ್ವರ್ಯ ಅಕ್ಕ ನಮ್ಮಿಬ್ರನ್ ಯಾಕೆ ಹುಡುಕ್ತಿದ್ದಾರೆ? ಅದೇ ನನಗೂ ಅರ್ಥ ಆಗ್ತಿಲ್ಲ ಶ್ಯಾಮ. ಏನೋ ಕಾರಣ ಇಲ್ದಂಗೆ ಅವ್ರು ಹಾಗೆ ಮಾಡಲ್ಲ. ನಾವಿಲ್ಲಿದ್ದೀವಿ ಅನ್ನೋ ವಿಷಯ ಎಂಥ ಪರಿಸ್ಥಿತಿಲೂ ಅವರಿಗೆ ತಿಳಿಬಾರ್ದು. ಹೊರಗಡೆ ಹೋದಾಗ ನೀನು ಸ್ವಲ್ಪ ಹುಷಾರಾಗಿರೋ. ಸರಿ ರೀ. ನನಗೆ ಗೊತ್ತಿರೋ ಒಬ್ರು ಪೇಷಂಟ್ ಇದ್ದಾರೆ. ಅವ್ರಿಗೆ ಕೈ ಕಾಲು ಪೂರ್ತಿ ಬಿದ್ದು ಹೋಗಿದೆ, ಮಂಚ ಹಿಡ್ದಿದ್ದಾರೆ. ಹೌದಾ?
ಹಾಗಾದ್ರೆ ಅವ್ರನ್ನ ಇಲ್ಲಿ ಕರ್ಕೊಂಬಾರಮ್ಮ. ನಮ್ಮ ಡಾಕ್ಟರ್ ಶ್ರೀನಿವಾಸ್ ಅವರಿಗೆ ತೋರಿಸೋಣ. ಅಂದ್ರೆ ಅವರು ಅಲೋಪತಿ ಟ್ರೀಟ್ಮೆಂಟ್ ಮಾಡಿಸ್ತಿದ್ದಾರೆ. ಇಲ್ಲಿ ಬರೋದಿಕ್ಕೆ ಅಷ್ಟು ಮನ್ಸು ಮಾಡಲ್ವೇನೋ. ತುಂಬಾ ಜನ ಹೀಗೇನಮ್ಮ, ಎಲ್ಲ ರೀತಿ ಚಿಕಿತ್ಸೆ ಮಾಡಿಸಿ ಅವ್ರಿಗೆ ಕಡಿಮೆ ಆಗದೆ ಇದ್ರೆ ಆಮೇಲೆ ನಮ್ಮ ಹತ್ರ ಬರ್ತಾರೆ. ಹೌದಣ್ಣ, ತುಂಬ ಜನ ಹಾಗೆ ಮಾಡ್ತಾರೆ. ಅದಕ್ಕೆ ನಾನೊಂದು ಕೆಲಸ ಮಾಡೋಣ ಅನ್ಕೊಂಡಿದ್ದೀನಿ. ಏನಮ್ಮ? ಅವ್ರಿಗೆ ಕಡಿಮೆ ಆಗ್ಬೇಕು ಅಂದ್ರೆ ಯಾವ ಆಯಿಲಲ್ಲಿ ಮಸಾಜ್ ಮಾಡಬೇಕು ಅಂತ ಹೇಳಿದ್ರೆ ನಾನೇ ಆಯಿಲ್ಸ್ ತಗೊಂಡು ಹೋಗಿ ಅವ್ರ ಮನೆಯಲ್ಲೇ ಮಸಾಜ್ ಮಾಡೋಣ ಅನ್ಕೊಂಡಿದ್ದೀನಿ. ಒಳ್ಳೆ ಯೋಚನೆನಮ್ಮ. ಹಾಗಾದ್ರೆ ನಾನೊಂದ್ಸಲ ಡಾಕ್ಟರ್ ಶ್ರೀನಿವಾಸ್ ಹತ್ರ ಹೋಗಿ ಅವ್ರ ಪರಿಸ್ಥಿತಿ ಹೇಳೋಣ. ಅವರಿಗೆ ಯಾವ ಆಯಿಲ್ ಮಸಾಜ್ ಬೇಕೋ ಡಾಕ್ಟರ್ ಹೇಳ್ತಾರೆ. ಸರಿ ಅಣ್ಣ. ನೀವು ಹೇಳೋದು ಕೇಳಿದ್ರೆ ಅವ್ರಿಗೆ ಸರಿಯಾಗೋಕೆ ಸ್ವಲ್ಪ ಸಮಯ ತಗೊಳುತ್ತೆ. ಆದರೆ ಕ್ರಮ ತಪ್ಪಿಸದೆ ನಾನು ಕೊಡೋ ಆಯಿಲಲ್ಲಿ ಮಸಾಜ್ ಮಾಡಿದರೆ ಮಾತ್ರ ಖಂಡಿತವಾಗ್ಲೂ ಗುಣ ಆಗುತ್ತೆ. ಆದಷ್ಟು ಬೇಗ ಅವರು ಹುಷಾರಾಗ್ಬೋದು. ತುಂಬಾ ಸಂತೋಷ ಡಾಕ್ಟರ್. ಡಾಕ್ಟರ್, ನನ್ಗೊಂದು ಚಿಕ್ಕ ಡೌಟು. ಏನಮ್ಮ? ಈಗ ನೀವು ಕೊಟ್ಟಿರೋ ಆಯಿಲ್ಸಿಂದ ಮಸಾಜ್ ಮಾಡ್ತಾ ಇದ್ರೂ ಆ ಪೇಷಂಟು ಅಲೋಪತಿ ಟ್ರೀಟ್ಮೆಂಟ್ ತಗೋಬೋದಲ್ಲ ಡಾಕ್ಟರ್? ತಗೋಬಹುದಮ್ಮ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಅದು ಹೊಟ್ಟೆಗೆ ತಗೊಳ್ಳೋ ಮಾತ್ರೆಗಳು, ಇದು ಹೊರಗಿಂದ ಹಚ್ಚೋ ಆಯಿಲ್ ಅಷ್ಟೇ. ಯಾವ ತೊಂದರೆ ಆಗಲ್ಲ. ಥ್ಯಾಂಕ್ ಯು ಡಾಕ್ಟರ್. ಇಟ್ಸ್ ಓಕೆನಮ್ಮ. ಸತ್ಯ ಡಾಕ್ಟರ್, ಸೇಮ್ ಪ್ರಾಬ್ಲಮ್ ಅಂತ ಚೆನ್ನೈನಿಂದ ಒಂದು ಪೇಷಂಟ್ ಬಂದಿದಾರಲ್ವಾ? ಹೌದು ಡಾಕ್ಟರ್. ಈಗ ಆ ಪೇಷಂಟ್ಗೆ ಮಸಾಜ್ ಮಾಡ್ಬೇಕಲ್ವಾ? ನೆಕ್ಸ್ಟ್ ಅವ್ರ ಹತ್ರನೇ ಹೋಗ್ತಾ ಇದ್ದೀನಿ. ಹಾಗಾದ್ರೆ ಒಂದು ಕೆಲಸ ಮಾಡು, ನಿನ್ನ ತಂಗಿನ ಆ ಪೇಷಂಟ್ ಹತ್ರ ಕರ್ಕೊಂಡು ಹೋಗಿ ನೀನು ಯಾವ ಆಯಿಲಿಂದ ಹೇಗೆ ಮಸಾಜ್ ಮಾಡ್ತೀಯಾ ಅನ್ನೋದನ್ನ ಇವ್ರಿಗೆ ತೋರಿಸು. ಸೇಮ್ ಆಯಿಲ್ನ ಇವ್ರಿಗೆ ಕೊಟ್ಕೊಳ್ಸು. 1 ವಾರ ಕಂಟಿನ್ಯೂ ಆ ಆಯಿಲಿಂದ ಮಸಾಜ್ ಮಾಡಿದ ಮೇಲೆ ಪೇಷಂಟ್ ಪರಿಸ್ಥಿತಿ ಹೇಗಿದೆಯೋ ನನಗೆ ಹೇಳಿ. ಅದನ್ನ ನೋಡಿ ಅಗತ್ಯ ಬಿದ್ದರೆ ಆಯಿಲ್ ಚೇಂಜ್ ಮಾಡೋಣ. ಆಯ್ತು ಡಾಕ್ಟರ್. ಸರಿ ಸರ್. ಹೋಗಮ್ಮ, ಅಣ್ಣನ ಜೊತೆ ಹೋಗು, ಅವರೆಲ್ಲ ಹೇಳ್ತಾರೆ ನಿನಗೆ. ಥ್ಯಾಂಕ್ ಯು ಡಾಕ್ಟರ್. ಬಾರಮ್ಮ. ಅತ್ತೆ 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 ಏನ್ರು? ಅತ್ತೆ, ನಿನಗೆ ಹಾಡು ಹೇಳಕ್ ಹೋಗ್ತಿದ್ದಂತೆ? ನಾನಾ? ಈಗ ಹಾಡ್ತೀನಾ? ಹೌದು, ಅದನ್ನ ರೆಕಾರ್ಡ್ ಕೂಡ ಮಾಡ್ತಾರಂತೆ. ನಾನ್ ಹಾಡ್ ಹಾಡೋದೇನು, ಅದನ್ ರೆಕಾರ್ಡ್ ಮಾಡೋದೇನು? ಯಾರು ಹೇಳಿದ್ದು? ನಮ್ಮ ಬ್ರಹ್ಮಾಜಿ ಮಾವ ಹೇಳಿದ್ರು. ನಾನ್ ಹಾಡ್ ಹಾಡ್ತೀನಿ ಅಂತ, ಅದನ್ನ ರೆಕಾರ್ಡ್ ಮಾಡ್ತೀನಿ ಅಂತ ನಿಮ್ ಮಾವ ಯಾಕೆ ಹೇಳ್ತಾರೆ? ಅವರಿಗೆ ನಾನೇ ಹೇಳಿದ್ದು. ನೀವ್ ಹೇಳಿದ್ರಾ? ಹೌದು. ಸೋಷಿಯಲ್ ಮೀಡಿಯಾಗ ನಿನ್ನ ಹಾಡನ್ನು ಅಪ್ಲೋಡ್ ಮಾಡಬೇಕು ಅನ್ಕೊಂಡ್ವಲ್ವಾ? ಹೌದು, ಅನ್ಕೊಂಡಿದ್ದೆ. ಆದ್ರೆ ಈಗ ಮಾಡ್ಬೇಕು ಅಂತ ಅನ್ಕೊಂಡಿಲ್ವಲ್ಲ. ಇವತ್ತು ತುಂಬಾ ಒಳ್ಳೆ ದಿನ ಅಂತೆ. ಮೊದಲನೇ ಸಾಂಗ್ ರೆಕಾರ್ಡ್ ಮಾಡಿದ್ರೆ ಒಳ್ಳೇದು ಅಂತ ಇವ್ರು ಮಾವ ಹೇಳಿದ್ರು. ಹಾಗಾದ್ರೆ ಕ್ಯಾಮ್ರಾ ತನ್ನಿ, ರೆಕಾರ್ಡ್ ಮಾಡೋಣ ಅಂತಂದೆ. ಬ್ರದರ್ ಹೇಳಿದ್ರು, ಸೊ ನನ್ನ ಕ್ಯಾಮ್ರಾ ಜೊತೆ ಬಂದ್ಬಿಟ್ಟೆ. ಸಡನ್ ಆಗಿ ಹೀಗೆ ಹಾಡು ಹಾಡ್ಬೇಕು ಅಂದ್ರೆ ಕಷ್ಟ ಆಗತ್ರಿ. ನಿನ್ಗೇನ್ ಕಷ್ಟ ಅತ್ತೆ? ಯಾವಾಗ ಹಾಡಿದ್ರು ಚೆನ್ನಾಗಿ ಹಾಡ್ತೀಯ. ಹೌದು, ನಿದ್ರೆ ಲೆಬ್ಸಿ ಕೇಳಿದ್ರು ಕೂಡ ನೀನು ಅದ್ಭುತವಾಗಿ ಹಾಡ್ತೀಯ. ಸರಿ, ಯಾವ ಹಾಡು ಹಾಡೋದು? ನಿನ್ನಿಷ್ಟ. ನಿಂಗೆ ಇಷ್ಟ ಆಗಿರೋ ಒಂದೊಳ್ಳೆ ಹಾಡಾಡತ್ತೆ. ಸರಿ, ಅದನ್ನೇ ಹಾಡ್ತೀನಿ. ಬ್ರದರ್, ನೀವು ವಿಡಿಯೋ ಸ್ಟಾರ್ಟ್ ಮಾಡಿ. ಹಾ, ಸ್ಟಾರ್ಟ್ ಮಾಡ್ತೀನಿ.